ಬಂದು ಇಲ್ಲಿ ಅಪ್ಪ ಸೈಟ್ ತೋರಿಸೋದಕ್ಕೆ ಬಾಯಿ ಬಂದಂಗೆ ಬೈದ್ಬಿಟ್ಟು ಹೋಗವನೆ ಅಣ್ಣ ಇಲ್ಲಿ ಯಾಕೆ ಹೆಂಗೈತಂತೆ ಅಣ್ಣಂಗೆ ಇಲ್ಲಿ ನಿಮ್ಮ ಮುಖ ನೋಡ್ಕೊಂಡು ಅಣ್ಣ ನಾನು ಇವತ್ತಿಗೂ ಸುಮ್ಮನೆ ಇರೋದು ಇಲ್ಲ ಅಂತಂದ್ರೆ ಅಪ್ಪನಿಗೆ ಹಿಡ್ದಿರೋ ಬೂತೆಲ್ಲ ಬಿಡಿಸ್ತಾ ಇದ್ದೆ ನಾನು. ಅವನೊಂತರ ನಾಟಕ ಆಡಿದ್ರೆ ನೀವಂತರ ನಮಗೆ ಗೊತ್ತಿಲ್ಲ, ನಮಗೆ ನಮ್ಮ ತಾಯಣ್ಣ ನನಗೆ ಗೊತ್ತಿಲ್ಲ, ನಮ್ಮ ಮಕ್ಕಳ ನಮಗೆ ಗೊತ್ತಿಲ್ಲ, ನಮಗೆ ಸಮಾಚಾರ ಇವೆಲ್ಲ ಇವು ಮುಟ್ಕೊಂಡು ಹೇಳಿ ಗೊತ್ತಿಲ್ಲ ಅಂತ. ಏನ್ರಿ ಮಾತಾಡ್ತೀರಾ ನೀವು? ಕುಮಾರ್ ಯಾರು ಭೇಟಿ ಆಗ್ರಿ ಫಸ್ಟ್ ಬಂದಿಲ್ಲಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ, ಕೇಳಿಸ್ತಾ ಇಲ್ವಾ? ಹೇಳಿ ಹೇಳಿ, ಮಾತಾಡಿ. ಯಾರು ಮಾತಾಡ್ತೀರಾ? ಇದ್ಯಾರು? ಇದು ಹರ್ಷಣ ತಾನೇ ಮಾತಾಡ್ತಾ ಇರೋದು? ತಾವು? ಅಣ್ಣ ನಾನಿಲ್ಲಿ ಕುಮಾರ್ ಮಾತಾಡೋದು. ಕುಮಾರ್ ಅವರಾ? ಯಾವ ಕುಮಾರ್ ಹೇಳಿ? ಪೇಂಟ್ರು ಕುಮಾರು. ಪೇಂಟ್ರು ಕುಮಾರ? ಹಾ, ಹೇಳಿ ಹೇಳಿ. ಗೊತ್ತಾಯ್ತಾ? ಪೇಂಟ್ರು ಕುಮಾರ್ ಮರ್ತ್ಬಿಟ್ಟಿದ್ದೀನಲ್ಲ, ಯಾರು ಮುಖ ಗೊತ್ತಾಗ್ತಾ ಇಲ್ಲ. ಹೇಳಿ, ವಿಚಾರ ಏನ್ ಹೇಳಿ? ನೀವ್ಯಾರು ರಿಯಲ್ ಎಸ್ಟೇಟ್ ಇವ್ರ ತಾನೇ ಮಾತಾಡೋದು ಅಥವಾ ಯಾರನ್ನ? ಹೇಳಿ ಹೇಳಿ ಹೇಳಿ. ರಿಯಲ್ ಎಸ್ಟೇಟ್ ಮಾಡ್ತೀವಿ, ಏನು ನಡೆಯಲ್ಲ ಕಣೆ, ಹೇಳ್ರಿ ಸುಮ್ಮನೆ ರಿಯಲ್ ಎಸ್ಟೇಟ್ ಅಂತ ಹೇಳದ. ಹೌದಾ? ಹಾ. ನಿಮ್ಮ ಇವನ ಮಂಜಣ್ಣ ಅಂತ ಇದ್ರಣ್ಣ ನಿಮ್ ಜೊತೆ? ಯಾವ ಮಂಜಣ್ಣ ಹೇಳಿ? ಅದೇ ಸ್ವಲ್ಪ ಇಲ್ಲಿ ಉದ್ದು ಕೂದಲು ಬಿಟ್ಟವ್ರು ನೋಡಿ, ಗಡ್ಡ ಬಿಟ್ಟವ್ರ ಜೊತೆಗೆ. ಹಾ, ಹೇಳಿ. ಒಂಚೂರು ಅವ್ರ ನಂಬರ್ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು ನನ್ಗೆ. ಏನ್ ಸಮಾಚಾರ ಕೇಳಿ, ಹೇಳ್ತೀನಿ ಹೋಗ್ಲಿ. ಅಣ್ಣ ಈಗ ನ್ಯಾಯ ರೀತಿಯಿಂದ ಮಾತಾಡಿ ಅಣ್ಣ ನೀವನು, ಆಯ್ತಾ? ಹೇಳಿ ಹೇಳಿ. ಈಗ ಪಾರ್ಟಿನ ಕರ್ಸದ್ಮೇಲೆ ಪಾರ್ಟಿ ಅವ್ರ ಜಾಗಕ್ಕೆ ಎಷ್ಟಾರು ಹೇಳಿ, ಅದು ಪಾರ್ಟಿಗೆ ಬಿಟ್ಟಿರೋ ವಿಚಾರ ಅಲ್ವಣ್ಣ? ಹೌದೌದು. ಇವರು ಬಂದ ಪುಟ್ಟ ಓದ ಪುಟ್ಟ ಅಂತ ನೋಡ್ಕೋಬೇಕು, ಬರ್ಬೇಕು, ಇಷ್ಟ ಆದ್ರೆ ತಗೋಬೇಕು, ಇಲ್ಲಾಂದ್ರೆ ಹೋಗ್ಬೇಕು, ಬೇಡ ಅಲ್ವಾ? ಹೌದು. ಪಾರ್ಟಿಗೆ ಮಾತಾಡಕ್ಕೆ ಯಾರು ಇವ್ರು ಯಾರು? ಹಿಂಗೆಲ್ಲ ಮಾಡಬಾರ್ದು, ಆತರ ಮಾಡಬಾರ್ದು. ಸಂಬಂಧ ಏನಿರುತ್ತೆ ಅಷ್ಟು ವ್ಯವಹಾರ ಮಾಡ್ಬೇಕು, ಅಲ್ವಣ್ಣ? ಹೌದು. ಇವ್ರನ್ನೇನಾರು ಬ್ಯಾಂಡ್ ಸೆಟ್ ಹಾಕ್ಬಿಟ್ಟು ವಿಳೆದೆಲ್ಲ ಕೊಟ್ಬಿಟ್ಟು ಕರ್ದವ್ರ ಬಾಪ ನೋಡು ಅಂತ ಅವನ್ ತೇವಲ್ ಇದ್ಕೊಂಡು ಅವ್ನ್ ಬಂದವನೆ. ವ್ಯವಹಾರ ಆಗದ್ ಮುಖ್ಯ ಅವ್ರೆ, ವ್ಯವಹಾರ ಆಗದ್ ಮುಖ್ಯ. ಯಾವತ್ತು ಇವತ್ತಿನ ರಿಯಲ್ ಎಸ್ಟೇಟ್ ವ್ಯವಹಾರ ಏನಾಗಿದೆ ಅಂದ್ರೆ ಮಧ್ಯವರ್ತಿಗಳಿಂದಲೇ ವ್ಯವಹಾರಗಳೆಲ್ಲ ಹಾಳಾಗ್ತವೆ. ಅವ್ರ ಬಾಯಿ ಮಣ್ಣಾಕ ಹೋಗಿ ಅಲ್ಲಿ ಆತರ ಆಗ್ಬಾರ್ದು. ಯಾವತ್ತು ವ್ಯವಹಾರ ಆಗುವಂಗ್ ಮಾಡ್ಬೇಕು. 2 ಕಾಸು ಕಮ್ಮಿನೋ ಹೆಚ್ಚೋ ಅಥವಾ ಅನುಸರಿಸ್ಕೊಂಡು ಎಲ್ರು ಹಂಚ್ಕೊಳ್ಳೋದ ಮಾಡ್ಬೇಕು ವ್ಯವಹಾರಗಳಲ್ಲಿ, ಅಲ್ವಾ? ಹೌದೌದು. ನಾವು ಪಾರ್ಟಿ ತೋರ್ಸದ್ಮೇಲೆ ಅದು ಕಾರ್ನರ್ ಸೈಟ್ ಅಂತ ಹೇಳ್ಬಿಟ್ಟು ಇದ್ ಮಾಡಿರೋದು. ನಾನು ಆ ಸ್ಪಾಟ್ ಅಲ್ಲಿ ಇದ್ದಿದ್ರೆ ಮಾತ್ರ ನಿಜವಾಗ್ಲು ಮಂಜಣ್ಣಂಗ್ ಮಾತ್ರ ಬಿಡ್ತಿರ್ಲಿಲ್ಲ ನಾನು. ನನಗೆ ಒಂದ್ ಕನ್ಫ್ಯೂಸ್ ಏನಾಗ್ತದೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನೀವು ವಿಚಾರ ಮಾತಾಡ್ತಾರೆ ಸರಿ ಇರಬಹುದು ಇದೆ, ಆದ್ರೆ ಪಾಪ ಕುಮಾರ್ ಅಂದ್ರೆ ಯಾರು ಪೇಂಟ್ರು ಕುಮಾರ್ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಅಣ್ಣ ನಾನು ವಿಡಿಯೋ ಕಾಲ್ ಮಾಡ್ಲಾ ನಿಮ್ಗೆ ವಾಟ್ಸಪ್ ಅಲ್ಲಿ? ಮುಖ ನೋಡ್ಬಿಟ್ರೆ ಯಾರು ಅಂತ ಗೊತ್ತಾಗುತ್ತೆ. ಬರೀ ಎಲ್ಲಾರ್ದು ಮುಖ ನೋಡ್ಬೇಕು. ಇರ್ಲಿ ಮಾತಾಡಿ, ಪರವಾಗಿಲ್ಲ ಮಾತಾಡಿ. ಆಮೇಲೆ ತಕರಾರು ಬಿದ್ದಿದ್ಯಾ? ಬಂದು ಇಲ್ಲಿ ಅಪ್ಪ ಸೈಟ್ ತೋರಿಸೋದಕ್ಕೆ ಬಾಯಿ ಬಂದಂಗೆ ಬೈದ್ಬಿಟ್ಟು ಹೋಗವನೆ ಅಣ್ಣ ಇಲ್ಲಿ ಯಾಕೆ ಹೆಂಗೈತಂತೆ ಅಣ್ಣಂಗೆ ಇಲ್ಲಿ ನಿಮ್ಮ ಮುಖ ನೋಡ್ಕೊಂಡು ಅಣ್ಣ ನಾನು ಇವತ್ತಿಗೂ ಸುಮ್ಮನೆ ಇರೋದು ಇಲ್ಲ ಅಂತಂದ್ರೆ ಅಪ್ಪನಿಗೆ ಹಿಡ್ದಿರೋ ಬೂತೆಲ್ಲ ಬಿಡಿಸ್ತಾ ಇದ್ದೆ ನಾನು. ಅಲ್ಲ, ದಯವಿಟ್ಟು ನೀವು ಈ ವಿಚಾರ ನನಗೆ ಏನೇನೂ ಗೊತ್ತಿಲ್ಲ. ಮಂಜಣ್ಣ ಅನ್ನೋರು ಗೊತ್ತಿಲ್ಲ, ಕುಮಾರ್ ಅನ್ನೋರು ಪಾಪ ಮಾತಾಡ್ತಾ ಇದ್ರೆ ನೀವ್ ಯಾರು ಅಂತ ಮುಖ ನೋಡೋದು ಗೊತ್ತಾಗುತ್ತೆ ನನಗೆ. ದಯವಿಟ್ಟು ಒಂದ್ ಕೆಲಸ ಮಾಡ್ರಿ, ಕೃಷ್ಣ ಭವನ್ ಕಡೆ ಬರ್ತೀನಿ ಸಾಯಂಕಾಲ ಒಂದ್ 5-6 ಗಂಟೆಗೆ ಸಿಕ್ಕಿ ಅದೇನ್ ಸಮಾಚಾರ ಮಾತಾಡೋಣ ನೋಡೋಣ. ಅಣ್ಣ ನನ್ಗೆ ಅಷ್ಟೊಂದು ಪುರ್ಸೊತ್ತಾಗಿಲ್ಲ. ನನ್ ಚೆನ್ನಾಗ್ ಗೊತ್ತೋಣ ಈ ಮ್ಯಾಟ್ರ್ ಎಲ್ಲ, ನಿಮ್ಗೂ ಕೂಲಂಕುಷವಾಗಿ ಗೊತ್ತೈತೆ. ನೀವು ನಾಟಕ ಆಡ್ಬೇಡಿ, ಕಳ್ಬೇಕ್ತಾರ ಆಡ್ಬೇಡಿ ದಯವಿಟ್ಟು, ಆಯ್ತಾ? ನಾನು ಹೇಳ್ತೀನಿ ಕೇಳಿ ಕುಮಾರ್ ಅವ್ರೆ. ಹೇಳದಲ್ಲ ಅಣ್ಣ, ನಾನ್ ದಯವಿಟ್ಟು ಈ ತರ ನಾಟಕದ ವ್ಯವಹಾರ ಎಲ್ಲ ನನ್ನ ಹತ್ರ ಬೇಡ ಅಣ್ಣ. ದಯವಿಟ್ಟು ಓಪನ್ ಆಗಿರೋದು ಓಪನ್ ಆಗಿ ಹೇಳಿ, ಅದ್ ಬಿಟ್ಬಿಟ್ಟು ನನ್ಗೆ ಅದೇ ಗೊತ್ತಿಲ್ಲ. ನನ್ಗೆ ಏನು ಗೊತ್ತಿಲ್ಲ ಸಮಾಚಾರ ಕೇಳ್ತಾ ಇದೀರಲ್ರಿ. ಯಾರು ಕುಮಾರ್ ಏನ್ರಿ ನಿಮ್ಮ ಹೆಸರು? ಯಾರು ಯಾವ ಕುಮಾರ್ ಹೇಳಿ, ನೀವ್ ಹೇಳ್ತೀನಿ. ಪೇಂಟ್ ಕುಮಾರ್. ಅದೇನ್ ಸಮಾಚಾರನೂ ನಮಗೆ ಗೊತ್ತಿಲ್ಲ. ಸಲ್ಲದೆ ಇರೋ ಸಮಾಚಾರ, ಈ ಗೊತ್ತಿಲ್ಲದ ಸಮಾಚಾರ ನಮ್ಮ ಹತ್ರ ಮಾತಾಡಿದ್ರೆ ನಾನು ಏನ್ ಹೇಳಿ? ನಾನು ನೀವು ದಯವಿಟ್ಟು ಆ ಮಾತ್ ನನ್ನ ಹತ್ರ ಹೇಳ್ಬೇಡಿ, ನನ್ಗೆ ಗೊತ್ತಿಲ್ಲ ಪತ್ತಿಲ್ಲ ಅಂತ ದಯವಿಟ್ಟು. ಏನ್ರಿ ಮಾತಾಡ್ತೀರಾ? ನಮ್ಗೆ ಏನೇನೋ ವಿಚಾರ ಗೊತ್ತಿಲ್ಲದೆ ಇರೋ ಹತ್ರ ಮಾತಾಡ್ತಾ ಇದೀರಲ್ರಿ. ಅಲ್ಲ, ಅವನೊಂಥರ ನಾಟಕ ಆಡಿದ್ರೆ ನೀವೊಂಥರ. ಇಲ್ಲ, ನಮಗೆ ಗೊತ್ತಿಲ್ಲ. ನಮ್ಮ ತಾಯಣ್ಣ ನನಗೆ ಗೊತ್ತಿಲ್ಲ, ನಮ್ಮ ಮಕ್ಕಳ ನಮಗೆ ಗೊತ್ತಿಲ್ಲ. ನಮ್ಗೆ ಸಮಾಚಾರ ಇವೆಲ್ಲ ಇವು ಏನ್ರಿ ಮಾತಾಡ್ತೀರಾ ನೀವು? ಕುಮಾರ್ ಯಾರು ಭೇಟಿ ಆಗ್ರಿ ಫಸ್ಟ್ ಬಂದಿಲ್ಲಿ. ಅಲ್ಲ ಅಣ್ಣ, ಎಲ್ಲರೂ ಭೇಟಿಯಾಗು ಅಂದ್ರೆ ಏನ್ ದೊಡ್ಡ ಅಪಾಯಿಂಟ್ಮೆಂಟ್ ಕೊಡ್ತಿದ್ರ? ನೆಟ್ಟಿಗೆ ಮಾತಾಡಿ ನೀವು. ಮತ್ತೆ ನಮಗೆ ಗೊತ್ತಿಲ್ಲದ ಸಮಾಚಾರ ಹೇಳ್ತಾ ಇದ್ರಲ್ರಿ ನೀವು. ಇಷ್ಟೊತ್ತರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಚೆನ್ನಾಗಿ ಮಾತಾಡಿ. ನಮಗೆ ಗೊತ್ತಿಲ್ಲದ ಸಮಾಚಾರ ಹೇಳ್ತಾ ಇದ್ರಲ್ಲ ನೀವು. ನನ್ನ ಸ್ನೇಹಿತರು ಕಾರ್ನರ್ ಸೈಟ್ ಐತೆ ಯಾರು ನೋಡು ಇದ್ರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಮಂಜಣ್ಣಂಗೆ ಹೇಳ್ದೆ. ಮಂಜಣ್ಣ ಆಯ್ತಪ್ಪ ಕಾರ್ನರ್ ಸೈಟ್ ಅಲ್ವಾ, ನನಗೂ ಇಂಟ್ರೆಸ್ಟ್ ಇದ್ದೀನಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಪಾರ್ಟಿ ಹತ್ರನೇ ಹೋಗವ್ರೆ. ಅವರು ಸೈಟ್ ತೋರ್ಸಿದ ತಕ್ಷಣ ಅವ್ರು ಬಾಯಿ ಬಂದಂಗೆ ಬೈದ್ಬಿಟ್ಟು ಹೊಟ್ಟಾಗ್ಬಿಡೋರಂತೆ ಮಂಜಣ್ಣ. ಈಗ ಮಂಜಣ್ಣ ಅಂದ್ರೆ ಯಾರು ಭೇಟಿ ಮಾಡಿಸಿ, ನೀವು ಕುಮಾರ್ ಅಂದ್ರೆ ಯಾರು ಭೇಟಿ ಆಗಿ, ನಂದೇನಾರ ವ್ಯವಹಾರ ಇದ್ರೆ ನಿಮ್ ಚಪ್ಲಿನ ನಾನು ಹೊಡ್ಕೊತೀನಿ. ನಾನು ಒಂದು ವ್ಯವಹಾರ ಮಾಡಕ್ಕಾಗಲ್ಲ. ನಾವು ಒಂದು 10 ವರ್ಷದಿಂದ ಈ ಏರಿಯಾದಲ್ಲಿ ಒಂದೇ ಒಂದು ವ್ಯವಹಾರ ಮಾಡೋ ಸಂಪಾದನೆ ಮಾಡಿಲ್ಲ. ಯಾಕ್ರಿ ಬೇಕು ಇವೆಲ್ಲ ಮಾತುಗಳು? ರೀ ಮಂಡ್ತೀನಿ ಹೋಗ್ಬಿಟ್ಟು 10 ವರ್ಷದಿಂದ ಒಂದು ವ್ಯವಹಾರ ಮಾಡಿಲ್ಲ ಅಂತೀರಿ ನೀವು? ಹೌದು, ಆಗಲ್ಲ. ಸುಮ್ನೆ ಮಾತು, ಸುಮ್ನೆ ವಿಚಾರಗಳು, ಸುಮ್ನೆ ಮಾತುಗಳು ಎಲ್ಲ. ಈಗ ನೀವು ಕುಮಾರ್ ಅಂದ್ರೆ ಪಾಪ ನಿಮ್ ಮುಖ ನಾವು ಯಾರು ನೋಡಿಲ್ಲ. ಮಂಜಣ್ಣ ಅಂದ್ರೆ ಯಾರು ನನಗೆ ಗೊತ್ತಿಲ್ಲ, ಅಥವಾ ತೋರಿಸಿ ಯಾರು ಅಂತ ಹೋಗ್ರಿ. ಇದ್ರೆ ವಿಚಾರ ಇದ್ರೆ ಮಾತಾಡೋಣಂತೆ.
ಸುಮ್ನೆ ಫ್ರೀ ಆಗಿ ಯಾಕೆ ಮಾತಾಡ್ಬೇಕು? ಅಲ್ಲ ನನ್ ಮುಖನ ಇನ್ನೊಂದು ನೋಡರಂತೆ ನೀವು ಅದ್ ಬಿಟ್ಬಿಟ್ಟು ವಿಚಾರನೆ ಗೊತ್ತಿಲ್ಲ ಆತರ ಈ ತರ ನೀವು. ಇಲ್ಲ ನಮಗೆ ಗೊತ್ತಿಲ್ಲ ಬಿಡಿ, ಬಿಡಿ ವಿಚಾರ ಗೊತ್ತಿಲ್ಲ. ಅಲ್ಲ ಪಾರ್ಟಿಗೆ ಬೈಯಕ್ ಅವ್ನ್ ಯಾರು ಅಂತ ನಾನ್ ಕೇಳೋದು. ನಾನು ಇಷ್ಟೊತ್ತವರೆಗೂ ಸಮಾಧಾನದಲ್ಲಿ ನೀವು ಹೇಳ್ತಾ ಇದ್ದೀನಿ, ನಾನು ಹೇಳೋ ತರದಲ್ಲಿ. ಈಗ ನಂದು ಬಂದಿದ್ದೀನಿ, ನಾನು ಪೂರ್ತಿಯ ಬಟ್ಟೆ ಬಿಡ್ತಾ ಇದ್ದೀನಿ, ಫೋನ್ ಮಾಡ್ತಾ ಇದ್ದೀನಿ. ನಾನು ಏನ್ ಹೇಳಿ ನಾನು ನಿಮ್ಗೆ? ಅಲ್ಲ ನೀವ್ ಏನಾರು ಬಿಚ್ಕೊಳ್ಳಿ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಣ್ಣ. ನಾ ಇಲ್ಲೇನ್ ಸಮಸ್ಯೆ ಆಗಿರೋದಂದ್ರೆ ಪ್ರಾಬ್ಲಮ್ಮು, ನಾನು ಮಂಜಣ್ಣಂಗೆ ಫೋನ್ ಮಾಡ್ಬಿಟ್ಟು ಅಣ್ಣ ನನಗೆ ಇಲ್ಲಿ ಪಾರ್ಟಿ ಅವರೇ ಕಾರ್ನರ್ ಸೈಟ್ ಅಂದ್ರೆ ಬಂದು ನೋಡ್ಕೊಂಡು ಹೋಗಿ ಅಂತ ಅಂದೆ ನಾನು. ಮಂಜಣ್ಣ ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಅವಯ್ಯ ಕಾರ್ನರ್ ಸೈಟ್ ತೋರ್ಸುದ್ರಂತೆ. ತೋರ್ಸಿದಿಕ್ ಬೈದ್ಬಿಟ್ಟು ಹೋಗವ್ರೆ. ಏನಕ್ಕೆ ಅಂತ ಬೈದ್ರು? ಎಂತ ಸೈಟ್ ಅಂದ್ಬಿಟ್ಟು. ಇದೆಂತ ಸೈಟ್ ತೋರಿಸ್ತೆ ಅಂತ. ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಕು. ಇಷ್ಟ ಇಲ್ಲ ಅಂತಂದ್ರೆ ನಮ್ಗೆ ಈ ಸೈಟ್ ಆಗಲ್ಲ, ಬೇರೆ ಯಾವ್ದಾರು ಇದ್ರೆ ತೋರಿಸಿ ಅಂತ ಹೇಳ್ಬೇಕು. ಎಷ್ಟ್ ಕಷ್ಟಪಟ್ಟು ತೋರ್ಸೋನಂತೆ ಗೊತ್ತಣ್ಣ ಸೈಟ್ ಅವನು. ಬಿಡಿ, ಅವ್ರು ಇಲ್ಲ ಅಂದ್ರೆ ಇನ್ಯಾರಿಗಾರು ತಗೋತಾರೆ, ಇನ್ಯಾರು ಮಾಡ್ತಾರೆ. ಆಮೇಲೆ ಬರೋರೆಲ್ಲ ಬೈದ್ಬಿಟ್ಟೆ ಹೋದ್ರೆ ಇವ್ನು ಬೈಸ್ಕೊಳಕ ಕುಂತಿರ ಸುಮ್ನೆ. ಬೇಡ ಅಂತವ್ರು ಬೇರೆ ಗಿರಾಕಿ ಏನ್ ಮಾಡಕ್ಕಾಗುತ್ತೆ? ಒಬ್ಬೊಬ್ರು ಅಂತವ್ರು ಇರ್ತಾರೆ, ಏನ್ ಮಾಡೋದು? ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಯಾರು ತಗೊಳ್ಳೋರಿಗೆ ತೋರಿಸ್ಬೇಕು, ಮಾಡಿಸ್ಬೇಕು ಅವರನ್ನ. ನೋಡಿ ಇಲ್ಲಿ ಯಾರು ತಗೊಳಕ್ಕಾಗಲ್ಲ. ಇವನ್ ಈ ತರ ಆಡ್ತಾ ಇದ್ರು. ಕರ್ಸ್ಬಿಟ್ಟು ಪಾಪ ಮಂಜಣ್ಣನ ಕಾರ್ನರ್ ಸೈಟು ಅಂದ್ಬಿಟ್ಟೋಣ, ತಲೆ ಕ್ರಾಪ್ ತೆಗೆದ್ಬಿಟ್ಟು ತಲೆ ತೋರಿಸ್ತಾವ ತಗಳಿದೆ ಕಾರ್ನರ್ ಸೈಟು ಕೋಪ ಬರ್ತದಲ್ವಣ. ಬಿಡಿ ಹೋಗ್ಲಿ ಬಿಡಿ, ಆಯ್ತು, ತಲೆ ಕೆಡ್ಸ್ಕೊಬೇಡಿ ಬಿಡಿ. ಅಲ್ಲ ನಾನ್ ತಲೆ ಕೆಡ್ಸ್ಕೊಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ ವಿಚಾರಕ್ಕೆ. ಇಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ. ನೀವ್ ಯಾರು ನಾನು ನೋಡ್ಬೇಕು, ಮಹಾನುಭಾವ್ರು ನಿಮ್ಮನ್ನ ಮಾತಾಡಿಸ್ಬೇಕು. ಆಮೇಲೆ ಸಾಯಂಕಾಲ ಬೇಕಾದ್ರೆ ಸಿಕ್ಕಿರ್ತಾರೆ. ಹಂಗೆಲ್ಲ ನಾನ್ ಸಿಗಕ್ಕಾಗಲ್ಲ ಹರ್ಷವರ್ಧನ್ ಅವ್ರೆ. ಹೇಳಿ, ಯಾಕೆ ಸಿಗಕ್ಕಾಗಲ್ಲ? ಯಾಕೆಂದ್ರೆ ನಾನು ಮೈಸೂರಲ್ಲಿ ಇದೀನಿ ಅದಕ್ಕೆ. ಹೇಳಿ, ಮೈಸೂರಿನಲ್ಲಿ ಯಾರು ಹೇಳಿ? RJ ಸುನಿಲ್ ಅಂದ್ಬಿಟ್ಟು ಮಾತಾಡೋದು, ಮೀಡಿಯಾದವರು. ನಾವು ಬಕ್ರ ಆಗಲ್ಲ, ನಾವು ಸೋಷಿಯಲ್ ವರ್ಕರು. ನಾವು ಇಲ್ಲಿಂದ ಡೆಲ್ಲಿವರೆಗೂ ಓಡಾಡಿ ಇಡೀ ಕರ್ನಾಟಕ ಒಂದ್ ರೌಂಡ್ ಸುತ್ತಿ ಎಲ್ಲ ಅರ್ಥ ಮಾಡ್ಕೊಂಡಿದೀವಿ. ನಾವ್ ಹಂಗೆಲ್ಲ ಮಾಡ್ಕೊಳ್ಳಲ್ಲ ನಾವು. ಆದ್ರೆ ಸ್ವಲ್ಪ ಕನ್ಫ್ಯೂಸ್ಗಳಾಗ್ತವೆ. ನಾವ್ ಇಲ್ದೇ ಇರೋ ವಿಚಾರಗಳು ಮಾತಾಡಿದಾಗ ಇದೇನಪ್ಪ ಇದು ಒಂದ್ ಸುತ್ತ ಅಷ್ಟು ಬಿಟ್ರೆ ಯಾರಿಗೂ ತುಟಾರ್ ಅಂತ ಮಾತಾಡಕ್ ಹೋಗ್ಬಾರ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.